ನನ್ನ ಆತ್ಮೀಯ ಅತಿಥಿ ಉಪನ್ಯಾಸಕರಲ್ಲಿ ಒಂದು ಮನವಿ. ನಾವು ಇನ್ನಾದರೂ ಎಚ್ಚೆತ್ತುಕೊಂಡು ನಾವು ಉಗ್ರವಾದಂಥ ಒಂದು ಹೋರಾಟಕ್ಕೆ ನಾವು ಮುಂದಾಗಿಲ್ಲ ಅಂದರೆ ಸರ್ಕಾರ ನಮಗೆ SLPಯ ನೆಪದಲ್ಲಿ ನಮ್ಮನ್ನು ಹತ್ತಿಕ್ಕುತ್ತೆ. ಇದು ಶತಸಿದ್ಧ. ಸರ್ಕಾರ ಈಗಾಗಲೇ ಒಂದು UGC ರೆಗ್ಯುಲೇಷನನ್ನು ಕಂಪ್ಲೀಟ್ಲಿ ವೈಲೆಂಟನ್ನು ಮಾಡಿ ಅಲ್ಲಿ 20% ಜಾಗದಲ್ಲಿ 60-70% ತೊಗೊಂಡಿದ್ದಾರೆ. ಮತ್ತು ಯಾವುದೇ ರೋಸ್ಟರ್ ಮೇಂಟೈನ್ ಮಾಡಿಲ್ಲ. ಮತ್ತು UGC ರೆಗ್ಯುಲೇಷನ್ ಎಲ್ಲೂ ಕೂಡ ಸರ್ವಿಸಿಗೆ ಆದ್ಯತೆಯನ್ನು ಕೊಟ್ಟಿಲ್ಲ. ಇವತ್ತು ಸರ್ವಿಸಿಗೆ ಆದ್ಯತೆಯನ್ನು ಕೊಟ್ಟು ಕ್ವಾಲಿಫೈಡ್ನರನ್ನ ಇವತ್ತು ನೇಮಕ ಮಾಡ್ತಿದೆ ಅಂದಾಗ ನಾವು ಸರ್ವಿಸಲ್ಲಿದ್ದೀವಿ ಅಂದಾಗ ನಮಗೂ ಅವಕಾಶ ಕೊಡಬೇಕಾಗಿತ್ತು. ಹಾಗಾಗಿ ಇವರು ನಮ್ಮನ್ನು SLPಯ ಒಂದು ನೆಪದಲ್ಲಿ ಒಂದು ಚಂದಮಾಮ ಕಥೆಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಇವತ್ತು ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಸಚಿವರಾಗಿರ್ಬೋದು ಎಲ್ಲ ರೀತಿಯಲ್ಲಿ ಒಗ್ಗಟ್ಟಿನ ಒಂದು ಮೂಲಕ ಅವರು ನಮ್ಮ UGC ಅವ್ರನ್ನ ಹೊರಗಾಗ್ತಾ ಇದ್ದಾರೆ. ಇದು ಸತ್ಯವನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತು ಅವರು ನಮ್ಮ ಬಗ್ಗೆ ಅನುಕಂಪ ಅದು ಇದು ಅಂತೇಳಿ ಮಾತಾಡ್ತಾ ಇದ್ದಾರೆ. ಆರಂಭದಲ್ಲಿ UGC ಅವರು ಹತ್ರ ಸೇರಿಸ್ತಾ ಇರಲಿಲ್ಲ. ತದನಂತರ UGC ಪರವಾಗಿ ಕೆಲವೊಂದು ಸಂಘಟನೆ ನಾಯಕರುಗಳು ಅವರಿಗೆ ಹೀನಮಾನ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆಮೇಲೆ ಕಾನೂನನ್ನು ಅಥವಾ ನ್ಯಾಯಾಲಯದ ಒಂದು ಆದೇಶವನ್ನು ಮುಂದಿಟ್ಕೊಂಡು ಅವ್ರಿಗೊಂದಿಷ್ಟು ಗಂಭೀರವಾದಂಥ ಒಂದು ಪ್ರಕರಣಗಳಲ್ಲಿ ಸಿಲುಕಿಸುವಂಥ ಒಂದು ಪ್ರಯತ್ನ ಮಾಡಿದಾಗ ಇವರು ಅವರಿಗೆ ಎದುರಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ಹೋರಾಟವನ್ನು ಮಾಡಿದರೂ ಕೂಡ ಯಾವುದೇ ಥರದ ಒಂದು ಗಂಭೀರವಾಗಿ ನಮ್ಮ ಬಗ್ಗೆ ಆಲೋಚನೆ ಮಾಡ್ದಂಗೆ ಇವತ್ತು ಅವರು ಮತ್ತೆ 2ನೇ ರೌಂಡನ್ನು ಬಿಟ್ಟಿದ್ದಾರೆ. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಇದುವರೆಗೂ ನಾವು ಕಾಲೇಜಲ್ಲಿದ್ವಿ, ಎಕ್ಸಾಮ್ ಡ್ಯೂಟಿ ಅದು ಇದು ಅಂತೇಳಿ ರಜಾಕ್ಕೆ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ವಿ. ಇವತ್ತು ಯಾವ ಕೆಲಸನೂ ಇಲ್ಲ, ಎಲ್ಲರೂ ಕೂಡ ಮನೆಗಿದ್ದೀವಿ, ಖಾಲಿ ಕೂತಿದ್ದೀವಿ. ಇವತ್ತು ನೋಡೋಣ. ಇವತ್ತು ಏನು ಒಂದು ಮೀಟಿಂಗ್ ಇದ್ದು ಕ್ಯಾನ್ಸಲ್ ಆಯಿತು ಅನಿವಾರ್ಯ ಕಾರಣಗಳಿಂದ. ನಾಳೆ 1 ಗಂಟೆಗಿದೆ. ಅದರಿಂದ ಏನು ಅಭಿಪ್ರಾಯ ಬರುತ್ತೆ ನೋಡೋಣ. ಮತ್ತು ನೆಕ್ಸ್ಟ್ 19ಕ್ಕೆ ಒಂದಿದೆ ಶುಕ್ರವಾರ. 19ರೊಳಗಡೆ ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಲಿಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ನೇರವಾಗಿ ನಾವು ಒಂದಿಷ್ಟು ಏನು ಬೆಂಗಳೂರು ಚಲೋ ಕಾರ್ಯಕ್ರಮನ ಹಮ್ಮಿಕೊಳ್ಳೋಣ. ನಾವು UGC ಅವರು 6000 ಜನ ಏನಿದ್ದೀವಿ ಹೊರಗುಳಿದಿದ್ದೀವಿ ಅವರೆಲ್ಲರೂ ಕೂಡ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಂಡು ನಾವು ಮತ್ತೆ ರಿಟರ್ನ್ ಆಗಬೇಕು. ಸರ್ಕಾರನೂ ಕೂಡ ನಮಗೇನು SLPಗೆ ಅವ್ರು ಹಾಕಿ ಅದರಿಂದ ಏನು ಅಭಿಪ್ರಾಯ ಬರುತ್ತೋ ಅಲ್ಲವರೆಗೂ ಕೂಡ ಬೇಕಾದ್ರೆ ನಮಗೆ ಅವ್ರು ಮಾನಸಿಕವಾಗಿ ಗೌರವಧನ ಕೊಡಲಿ. ಇಲ್ಲ ಕೊಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಾದರೆ ನಮಗೆ ಇತರ ಇಲಾಖೆಯಲ್ಲಿ ಒಂದು ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿ. ನಾವು SLP ಬರೋವರೆಗೂ ಕೂಡ ಅಲ್ಲಿ ಜೀವನವನ್ನು ಮಾಡ್ಬೋದು, ಅಲ್ಲಿ ಕೆಲಸ ಮಾಡಿಕೊಂಡು. ಹಾಗಾಗಿ ನಾವು ಇವಾಗ ಒಂದು ಒತ್ತಡವನ್ನು ಹಾಕಿಲ್ಲ ಅಂತಂದರೆ ಅವರು ನಮ್ಮ ಬಗ್ಗೆ ಗಂಭೀರವಾಗಿ ಅವರು ಸಮಸ್ಯೆಯನ್ನು ಪರಿಗಣಿಸಲ್ಲ. ಇಲ್ಲಿಗೆ ನಮ್ಮನ್ನು ವಾರ 15 ದಿವಸ ನೋಡ್ತಾರೆ, ನಮ್ಮ ಮನಸ್ಥಿತಿಯನ್ನು ನೋಡ್ತಾರೆ. ನಾವು ಎಲ್ಲಿ ಸೈಲೆಂಟ್ ಆಗ್ತೀವಿ, ಎಲ್ಲಿ ಹೋರಾಟದಿಂದ ಹಿಂದೆ ಸರಿತೀವಿ ಆವಾಗ ಸೈಲೆಂಟ್ ಆದರು ಅಂಥೇಳಿ ಈಗಾಗಲೇ ಇಲಾಖೆ ಒಳಗೆ 2 ರೌಂಡಲ್ಲೂ ಅವರು UGC ಅವ್ರನ್ನ ನೇಮಕವನ್ನು ಮಾಡಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಇಲಾಖೆಯಿಂದ ಅವ್ರಿಗೆ ಯಾವುದೇ ಥರದ ಒಂದು ಸಮಸ್ಯೆ ಆಗಲ್ಲ. ಈಗ ಹೊರಗಿದ್ದರು 10-20 ಜನ ಅಲ್ಲಿ ಇಲ್ಲಿ ಹೋರಾಟ ಇವ್ರನ್ನ ಭೇಟಿ ಮಾಡ್ಕೊಂಡು ಅಲ್ಲಿ ಸುಮ್ಮನೆ ಆದ್ವಿ ಅಂತಂದರೆ ಕಂಪ್ಲೀಟ್ಲಿ ನಮ್ಮನ್ನು ಮುಗಿಸ್ತಾರೆ. ನಾವೇನಿದ್ರು ಕ್ವಾಲಿಫೈಡ್ ಆಗಿ ಒಳಗೆ ಬರಬೇಕು. ಹಾಗಾಗಿ ಅದು ಆಗಬಾರ್ದು ಅನ್ನೋದಾದರೆ ನಾವು ಪರ್ಯಾಯ ವ್ಯವಸ್ಥೆಗೆ ಪಟ್ಟಿಡಿಲೇಬೇಕು. ಹಾಗಾಗಿ 19ರ ನಂತರ ಬೆಂಗಳೂರಿಗೆ ನಾವು ವಿಧಾನಸೌಧ ಚಲೋ ಒಂದು ಚಳುವಳಿಗೆ ಕರೆಯನ್ನು ಕೊಡ್ತೀವಿ. ಎಲ್ಲರೂ ಕೂಡ ನೀವು ಒಮ್ಮತದಿಂದ ಸಹಕರಿಸಿ, ಯಾವುದೇ ಸಬೂಬನ್ನು ಹೇಳ್ದಂಗೆ ಪ್ರತಿಯೊಬ್ಬರು ಕೂಡ ಭಾಗವಹಿಸಿದರೆ ನಮಗೆ ನ್ಯಾಯ ಸಿಗುತ್ತೆ. ಹಾಗಾಗಿ ನಿಮ್ಮಲ್ಲಿ ಒಂದಿಷ್ಟು ರಿಕ್ವೆಸ್ಟನ್ನು ಮಾಡ್ತಾಯಿದ್ದೀನಿ. ದಯಮಾಡಿ ಯಾವುದನ್ನೇ ಒತ್ತಡ ಇದ್ದರೂ ಕೂಡ ಅದನ್ನು ಬದಿಗೊತ್ತಿ ನೀವು ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ.